ಕ್ಯಾಬಿನೆಟ್ಗಾಗಿ ಕ್ಯಾಬಿನೆಟ್ ಮೀಟಿಂಗ್ ರದ್ದಾಗಿದೆ. ಅಂದರೆ ಸಂಪುಟ ವಿಸ್ತರಣೆಗೆ ಸಂಬಂಧ ದೆಹಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಡೆಯಬೇಕಿದ್ದ ಸಂಪುಟ ಸಭೆ ರದ್ದಾಗಿದೆ. ಬರಗಾಲ ಸಹಿತ ಹಲವು ವಿಚಾರಗಳ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗಬೇಕಿತ್ತು. ಬಿಡದಿ ಟೌನ್ಶಿಪ್ ಬಗ್ಗೆಯೂ ಕೂಡ ಚರ್ಚೆ ನಡೀಬೇಕಿತ್ತು. ಇನ್ನು ಹೊಸ ಅಪಾರ್ಟ್ಮೆಂಟ್ ಏನು ಪಾಲಿಸಿ ಕೂಡ ತರ್ತಾ ಇದ್ದಾರೆ, ಅದು ಕೂಡ ಡಿಸ್ಕಸ್ ಆಗಬೇಕಿತ್ತು ಇವತ್ತಿನ ಸಂಪುಟ ಸಭೆಯಲ್ಲಿ. ಆದರೆ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಸಭೆ ರದ್ದಾಗಿದೆ. ಸಂಪುಟ ವಿಸ್ತರಣೆ ಇನ್ನೂ 20 ಸ್ಥಾನಗಳನ್ನು ಏನು ತುಂಬಿಸಬೇಕು, ಆ ಕಾರಣಕ್ಕಾಗಿ ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿಗಳು. ಆ ಒಂದು ಕಾರಣಕ್ಕಾಗಿ ಇವತ್ತಿನ ಸಂಪುಟ ಸಭೆ ಏನಿತ್ತು, ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು, ಅದು ರದ್ದಾಗಿದೆ. ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹಲವು ವಿಚಾರಗಳ ಚರ್ಚೆ ಆಗಬೇಕಿತ್ತು. ಬರ ಪರಿಸ್ಥಿತಿ ಇದೆ, ಬಿಡದಿ ಟೌನ್ಶಿಪ್ ಇದೆ, ಮತ್ತು ಈ GBA ಕಡೆಯಿಂದ ಹೊಸ ಹೊಸ ನಿಯಮಗಳನ್ನು ತಂದಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಚರ್ಚೆ, ಇನ್ನೊಂದು ರಾಜ್ಯದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಬಟ್ ಚರ್ಚೆ ಪರಿಪೂರ್ಣವಾಗಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಸಚಿವ ಸ್ಥಾನಗಳು ಫಿಲ್ ಆಗಬೇಕು. ಸೊ ಇವಾಗ ಇರೋದು ಬರೀ 14 ಜನ ಅಥವಾ 13 ಜನ ಸಚಿವರು ಇರೋದ್ರಿಂದ, ಮುಖ್ಯಮಂತ್ರಿಗಳು ಸೇರಿಸಿ 14 ಜನ ಇರೋದ್ರಿಂದ, ಸೊ ಇನ್ನೂ 20 ಸ್ಥಾನವನ್ನು ಫಿಲ್ ಮಾಡಬೇಕು. ಆ ಫಿಲ್ ಮಾಡಿದ ನಂತರ ಏನು ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಅದಕ್ಕೊಂದು ಅರ್ಥ ಕೂಡ ಬರುತ್ತೆ. ಸೊ ಆ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಎಲ್ಲ ಕಾರಣಗಳಿಂದ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ. ರಾಜ್ಯದ ಹಲವು ಸಮಸ್ಯೆಗಳ ಬಗ್ಗೆ ಈಗ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಆಗಬೇಕಿತ್ತು. ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗಿರುವ ಕಾರಣಕ್ಕಾಗಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ರದ್ದಾಗಿದೆ.